ವಿಕಾಸ ಪಥ ಅಂತ ಹೆಸರಿದೆ. ಆದರೆ ಯಾವ ವಿಕಾಸ ಅಂತ ನೋಡಿದಾಗ ಬರೀ ನರೇಂದ್ರ ಮೋದಿಯವರ ಬಗ್ಗೆ ಬರೆದಿಲ್ಲ. ವ್ಯಕ್ತಿಯ ವಿಕಾಸ, ವ್ಯಕ್ತಿತ್ವದ ವಿಕಾಸ, ಪಕ್ಷಗಳ ವಿಕಾಸ, ವಿಚಾರಗಳ ಪಕ್ವತೆಯ ವಿಕಾಸ ಇದು. ಯಾಕೆ ಅಂತಂದರೆ ಇದರಲ್ಲಿ ಇವರು ಬರೀ ವಿರೋಧ ಪಕ್ಷವನ್ನು ಕೇಂದ್ರೀಕೃತವಾಗಿ ಬರೆದಿದ್ದಾರಾ? ಖಂಡಿತ ಇಲ್ಲ. ಹಾಗೇನೇ ಆಳುವಂಥ ಪಕ್ಷವನ್ನು ಹೊಗಳೇ ಬರೆದಿದ್ದಾರಾ? ಅದೂ ಇಲ್ಲ. ಆಳುವಂತಹ ಪಕ್ಷದ ಸಾಧನೆಗಳನ್ನು ಹೇಗೆ ದೇಶಕ್ಕೆ, ಸಮಾಜಕ್ಕೆ ಸಾರ್ವಕಾಲಿಕವಾಗಿ ಇದು ಲಾಭ ಆಗುತ್ತೆ ಅನ್ನುವಂಥ ವಿಷಯಗಳನ್ನು ಎಳೆ ಎಳೆಯಾಗಿ ಬಿಡಿಸಿದ್ದಾರೆ. ಜೊತೆಯಲ್ಲಿ ಇನ್ನೊಂದು ಸಂಗತಿಯನ್ನು ಮಾಡಿದ್ದಾರೆ. ಆಳುವಂಥ ಪಕ್ಷ ಕೂಡ ಎಲ್ಲಿ ಎಚ್ಚರಿಕೆಯನ್ನು ತಗೋಬೇಕು, ನಾವೇನಾದರೂ ಒಂದು ತಪ್ಪನ್ನು ಮಾಡಿದ್ರೆ ವಿರೋಧ ಪಕ್ಷದ ಕೈಗೆ ಹೇಗೆ ಗುರಾಣಿಯನ್ನು ಕೊಡ್ತೀವಿ ಅನ್ನುವಂಥ ಸಂಗತಿಗಳನ್ನು ಕೂಡ ಇವರು ಹೇಳ್ತಾ ಬಂದಿದ್ದಾರೆ. ಇದು ಒಂದು ವಿಶೇಷತೆ. ಯಾಕೆ ಅಂತಂದರೆ ಈ ಪುಸ್ತಕವನ್ನು ಓದ್ತಾ ನನಗೇನು ಅನ್ನಿಸ್ತು ಅಂತಂದರೆ ಇದು ಪ್ರತಿಯೊಬ್ಬ ಕಾರ್ಯಕರ್ತನ ಮನೆಯಲ್ಲಿರಬೇಕು, ನಾಯಕರ ಮನೆಯಲ್ಲಿರಬೇಕು. ಇದೊಂದು ರೆಡಿ ರೆಕ್ನರ್ ಇದ್ದಂತೆ. ಯಾವುದಾದ್ರೂ ಒಂದು ಘಟನೆಗಳನ್ನು ನಡೀಬೇಕು ಅಂತಂದರೆ ನಾವು ಇವಾಗ ಸದನದಲ್ಲಿ ಮಾತನಾಡ್ತೀವಿ ಅಂತಂದರೆ ಈ ರೀತಿ ಆಗಿತ್ತು ಇಂಥ ಸಂದರ್ಭದಲ್ಲಿ ಅಂತ ಅಂದಾಗ ಅದನ್ನು ತೆಗಿಬೇಕು ಅಂತಂದರೆ ಇವತ್ತು ನಮಗೆ ಗೂಗಲ್ನಲ್ಲಿ ಸರ್ಚ್ ಮಾಡ್ಬೋದು. ಆದರೆ ರಿಲೆವೆಂಟ್ ಆಗಿರುವಂಥ ಸಂಗತಿಗಳು ನಮ್ಮ ಕೈಗೆ ಬರುತ್ತಾ ಗೊತ್ತಿಲ್ಲ ನನಗೆ. ಆದರೆ ಈ ಪುಸ್ತಕದಲ್ಲಿ ಅಷ್ಟು ಅದು ಸರಿಯಾದಂತಹ ರೀತಿಯಲ್ಲಿ ನನ್ನ ಕೈಗೆ ಸಿಗುತ್ತೆ ಅನ್ನೋಂಥ ರೀತಿಯಲ್ಲಿ ಈ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕದ ಎಲ್ಲ ಲೇಖನಗಳನ್ನು ನೋಡಿದಾಗ ಇದು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ನರೇಂದ್ರ ಮೋದಿಯವರ ಅಭಿವೃದ್ಧಿ ಕಾರ್ಯವನ್ನೇ ಇಟ್ಕೊಂಡು ಬರೆದಿದ್ದಾರಾ? ಖಂಡಿತ ಅದೊಂದನ್ನೇ ಇಟ್ಕೊಂಡು ಬರೆದಿಲ್ಲ. ಅವರು ದೇಶದ ಜ್ವಲಂತ ಸಮಸ್ಯೆಗಳನ್ನು ಇಟ್ಕೊಳ್ತಾ ಅದಕ್ಕೆ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು ಹೇಗೆ ಪರಿಹಾರವನ್ನು ಕೊಟ್ಟಿದೆ ಅನ್ನೋದನ್ನು ಸೂಚಿಸ್ತಾ 1953ರ ಮೊದಲನೇ ಚುನಾವಣೆಯಿಂದ 2026ರ ಚುನಾವಣೆಯವರೆಗೂ ಆಗಿರೋಂಥ ಎಲ್ಲ ಬದಲಾವಣೆಗಳನ್ನು ಹೇಳಿದ್ದಾರೆ. ಪಾರ್ಲಿಮೆಂಟಿನ ಒಳಗಾಗಿರುವಂಥ ಬದಲಾವಣೆ, ಪಾರ್ಲಿಮೆಂಟಿನ ಹೊರಗಾಗಿರುವಂಥ ಬದಲಾವಣೆ. ಒಂದು ಎಚ್ಚರಿಕೆಯ ಸಂಗತಿಯನ್ನು ನಮ್ಗೆ ಹೇಳ್ತಾರೆ ಅವರು, ಪಾರ್ಲಿಮೆಂಟಿನ ಹೊರಗಡೆ ರಾಜಕೀಯ ಮಾಡಿ, ನೀವು ಮಾಡಬೇಕು. ಆದರೆ ಪಾರ್ಲಿಮೆಂಟಿನ ಒಳಗಡೆ ದೇಶಕ್ಕೆ, ಸಮಾಜಕ್ಕೆ ಬೇಕಾದಂಥ ಸಂಗತಿಯನ್ನೇ ನೀವು ಆಡಬೇಕು. ಅಲ್ಲಿ ನೀವು ಒಂದು ವಿರೋಧ ಪಕ್ಷವಾಗಿ ಹೇಗೆ ಜವಾಬ್ದಾರಿಯುತವಾಗಿ ವರ್ತಿಸಬೇಕು? ನಿಮ್ಮ ಇರೋಂಥದ್ದು ಮಾತಿನ ಮನೆ. ಮಾತಿನ ಮನೆಯಲ್ಲಿ ಮಾತಿಗೆ ತೂಕ ಇರುವಂಥದ್ದು. ನಾನು ಹೇಗೆ ಮಾತನಾಡ್ತೀನಿ, ಯಾವ ವಿಷಯವನ್ನು ಎತ್ಕೊಳ್ತೀನಿ, ಆ ವಿಷಯಕ್ಕೆ ಪೂರಕವಾದಂಥ ಸಂಗತಿಗಳನ್ನು ಹೇಗಿಡ್ತೀನಿ, ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನು ಎಷ್ಟು ಕಲೆ ಹಾಕ್ಕೊಂಡಿದ್ದೀನಿ, ಮತ್ತು ಹೇಗೆ ಕಟ್ಟಾಕ್ತೀನಿ ಅನ್ನೋವಂಥದ್ದು. ನನಗೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಮಾತನಾಡ್ತಾ ಇದ್ರು ಪಾರ್ಲಿಮೆಂಟಲ್ಲಿ ಇಂದಾಗ ಅನ್ನಿಸ್ತಿತ್ತು. ಯಾಕೆಂದರೆ ಅವರು 33 ವರ್ಷಕ್ಕೇ ಕಲ್ಕಟಾ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದಂಥವ್ರು. ಅವರು ಮಾತನಾಡುತ್ತಾರೆ ಅಂತಂದರೆ ನೆಹರು ಅವರು ಸಿದ್ಧತೆ ಮಾಡ್ಕೊಂಡು ಬರಬೇಕಾಗಿತ್ತಂತೆ. ಏಕೆಂದರೆ ಆವತ್ತು ಗೆದ್ದಂತಹ ಎಲ್ಲ ಪಕ್ಷಗಳ ವಿರೋಧ ಪಕ್ಷದ ನಾಯಕರಾಗಿ ಅವರು ಕೆಲಸ ಮಾಡ್ತಾಯಿದ್ರು. ಭಾರತೀಯ ಸಂಘಕ್ಕೆ 3.6% ಓಟ್ ಬಂದಿತ್ತು, 3 ಸೀಟ್ ಬಂದಿತ್ತು. ಆದರೆ ಅವ್ರಿಗಿದ್ದಂಥ ವಿದ್ವತ್ತಿನ ಆಧಾರದ ಮೇಲೆ ಅವರು ನೆಹರು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಂಥ ರೀತಿ ತುಂಬ ವಿಶೇಷವಾಗಿರ್ತಿತ್ತು. ಯಾವುದೂ ಕೂಡ ತೆಗೆದು ಹಾಕ್ಬಿಡ್ಬೋದು ಅನ್ನೋ ರೀತಿಯಲ್ಲಿ ಇರಲಿಲ್ಲ. ಈ ಪುಸ್ತಕದ ಸಂಗತಿಗಳು ಕೂಡ ನಮ್ಮನ್ನು ಆ ರೀತಿ ಸಜ್ಜುಗೊಳಿಸುವಂಥ ನಿಟ್ಟಿನಲ್ಲಿದೆ. ನಾನು ಈ ಪುಸ್ತಕದ ಮೇಲೆ ಒಂದು ಕಣ್ಣಾಡಿಸಿದಾಗ ನನಗನ್ನಿಸ್ತು, ಮಹಿಳೆಯ ಬಗ್ಗೆ ಇವರು ಬರೀತಾರೆ. ಮಹಿಳೆಯ ಬರೀ ಒಂದು ಚಿತ್ರಣವನ್ನು ಇವರು ಮಾಡಿಲ್ಲ, ಅಲ್ಲಿ ಲಖ್ಪತಿ ದೀದಿಯ ಬಗ್ಗೆ ಏನು ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆಯೇ ಒಂದು ಸ್ವಾವಲಂಬನೆಗಾಗಿ ಇನ್ಶೂರೆನ್ಸ್ ಸ್ಕೀಮ್ಗಳನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅದು ನಿರ್ಭಯಾಳ ಕೇಸ್ ಇರ್ಬೋದು, ಅಭಯಾಳ ಕೇಸ್ ಇರಬಹುದು, ಅದರ ಬಗ್ಗೆ ಎಳೆ ಎಳೆಯಾಗಿ ಬರೀತಾರೆ. ಮತ್ತು ಇವರು ಯಾವಾಗ ವೆಸ್ಟ್ ಬೆಂಗಾಲ್ನಲ್ಲಿ ಅಭಯಾಳ ಗಲಾಟೆ ಆಯಿತೋ ಆ ಸಂದರ್ಭದಲ್ಲೇ ಭವಿಷ್ಯನೂ ನುಡಿದಿದ್ದಾರೆ ಲೇಖನದಲ್ಲಿ. ಮುಂಬರುವಂಥ ದಿನಗಳಲ್ಲಿ ಸಂದೇಶ್ ಕಾಲಿಯ ಈ ಒಂದು ಘಟನೆ ಏನಿದೆ ಇದು ಕಾಳ್ಗಿಚ್ಚಿನಂತೆ ಹಬ್ಬತ್ತೆ ಇಡೀ ವೆಸ್ಟ್ ಬೆಂಗಾಲ್ನಲ್ಲಿ. ಮುಂದೊಂದು ದಿನ ಈಗಿರೋ ಆಳ್ತಾ ಇರುವಂಥ ಪಕ್ಷಕ್ಕೆ ಇದು ಸಂಕಟ ಬಂದು ಅಕಸ್ಮಾತ್ ಈ ಪಕ್ಷ ಸ್ಥಾನ ಕಳ್ಕೊಂಡ್ರು ಸಂದೇಶ್ ಕಾಲಿ ಕಾರಣ ಆಗುತ್ತೆ ಅಂತ ಬರೀತಾರೆ. ಅಂದರೆ ಲೇಖನದಲ್ಲಿ ರಾಜಕೀಯ ವಿಶ್ಲೇಷಣೆ ಮಾಡುವಂಥ ಒಬ್ಬ ಲೇಖಕನಿಗೆ ಎಷ್ಟು ಯೋಚನೆ ಇರುತ್ತೆ ಅಂತಂದರೆ ಮುಂದಾಗ್ಬೋದಂಥ ಸಂಗತಿಗಳನ್ನು ಒಂದು ಘಟನೆಯ ಆಧಾರದ ಮೇಲೆ ಅದರ ರಿಪರ್ಕಷನ್ಸ್ನ ಇಟ್ಕೊಂಡು ಯೋಚನೆ ಮಾಡುವಂಥದ್ದು ಇದೆಯಲ್ಲ, ಇದು ವಿಶೇಷ. ಹಾಗೆಯೇ ರಾಜಕಾರಣದ ಮನಸ್ಥಿತಿ ಬಗ್ಗೆ ಬರೀತಾರೆ ಇಲ್ಲಿ. ಅದ್ಭುತ ಇದು. ಯಾಕೆ ಅಂತಂದರೆ ರಾಜಕಾರಣಿಗಳ ಮನಸ್ಥಿತಿ ಹೇಗಿದೆ ಅಂತಂದರೆ, ವಾರಣಾಸಿನಲ್ಲಿ ನರೇಂದ್ರ ಮೋದಿ ಅವರು ಪ್ರೊಸೆಷನಲ್ಲಿ ಹೋಗುವಾಗ ಹೂ ಹಾಕ್ತಾ ಇರ್ತಾರಂತೆ, ಒಂದು ಮೊಬೈಲ್ ಬಿದ್ದುಬಿಡುತ್ತೆ.
ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ, ಅದನ್ನು ಚಪ್ಪಲಿ ಹಾಕ್ಬಿಟ್ರು ನರೇಂದ್ರ ಮೋದಿಯವ್ರ ಮೇಲೆ. ನೋಡಿ ಮನಸ್ಥಿತಿ ಹೇಗಿದೆ. ನರೇಂದ್ರ ಮೋದಿಯವ್ರ ಮೇಲೆ ಏನು ಹಾಕಿದ್ರು ಅನ್ನೋದನ್ನು ತಡ್ಕಾಡ್ದೆ, ಯೋಚನೆ ಮಾಡದೆ ಸಾರಾಸಕ್ತು ಒಂದೇ ಸತಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅಂದರೆ ನಮ್ಮ ಮನಸ್ಥಿತಿ ಹೇಗಿದೆ ಅಂದರೆ, ನರೇಂದ್ರ ಮೋದಿಯವ್ರಿಗೆ ಅವಮಾನ ಆಗಬೇಕು, ನರೇಂದ್ರ ಮೋದಿಯವ್ರಿಗೆ ಈ ರೀತಿ ಘಟನೆ ನಡೆದಾಗ ಪೊಲಿಟಿಕಲ್ ಮೈಲೇಜ್ ಸಿಗಬೇಕು ಅನ್ನುವಂಥದ್ದನ್ನು ಸೂಕ್ಷ್ಮ ಮನಸ್ಸಿನಿಂದ ಹೇಳ್ತಾರೆ. ಅವರು ನಮ್ಮ ಪ್ರಧಾನಿಯವರು. ಪ್ರಧಾನಮಂತ್ರಿಗಳಿಗೆ ಈ ರೀತಿ ಆಯಿತು ಅಂತಂದರೆ ನಾವೆಲ್ಲರೂ ಕೂಡ ಅದನ್ನು ಅನಿಸ್ಕೋಬೇಕು. ದೇಶಕ್ಕಾದಂಥ ಅವಮಾನ, ಪ್ರಧಾನಿಗಾದಂಥ ಅವಮಾನ ಅಂದರೆ ನನಗಾದಂಥ ಅವಮಾನ. ಆದರೆ ನಮ್ಮ ವಿರೋಧ ಪಕ್ಷಕ್ಕೆ ಆ ಥರ ಅನ್ನಿಸ್ತಾ ಇಲ್ಲ ಅನ್ನೋದನ್ನು ಸೂಕ್ಷ್ಮತೆಯನ್ನು ಎತ್ತಾಡ್ತಾರೆ. ಹಾಗೆಯೇ ಅದಕ್ಕೊಂದು ವಿಶೇಷತೆಯನ್ನು ಸೇರಿಸ್ತಾರೆ. ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿಗಳಾದಾಗ ವಿಶ್ವಸಂಸ್ಥೆಯಲ್ಲಿ ಮಾತನಾಡಬೇಕು ಅಂತಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಕಳಿಸ್ಕೊಡ್ತಾರೆ. ಎಷ್ಟು ಉದಾತ್ತ ಭಾವನ ನೋಡಿ ಅಲ್ಲಿ. ಅವರು ಕಾಂಗ್ರೆಸ್ಸಿನ PMA, ಆದರೆ ನರೇಂದ್ರ ಮೋದಿ ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಕಳಿಸ್ಕೊಡೋದ್ರಲ್ಲಿ ಎಷ್ಟು ವೈಶಾಲ್ಯತೆ ಇದೆ ಅಂದರೆ, ಈ ವಿಷಯವನ್ನು ಅತ್ಯಂತ ಸೂಕ್ತವಾಗಿ ಸಮರ್ಥವಾಗಿ ಇವರು ಮಂಡಿಸಬಲ್ಲರು ಅನ್ನುವಂಥದ್ದು ಇದೆಯಲ್ಲ ಅದು. ಮತ್ತು ಇನ್ನೊಂದೇನು ಅಂದರೆ, ಭಾವೋದ್ವೇಗಕ್ಕೆ ಒಳಗಾಗಬೇಡಿ ಎನ್ನುವಂಥ ಸಂಗತಿಯನ್ನು ಬರೀತಾರೆ. ಇದು ತುಂಬ ಸೂಕ್ಷ್ಮ ಇದು. ಯಾಕೆ ಅಂತಂದರೆ, ಈಗಿರುವಂಥ ಈ ಸಾಮಾಜಿಕ ಜಾಲತಾಣ ಯುಗದಲ್ಲಿ ನಾವು ಹೇಗೆ ವರ್ತಿಸ್ತೀವಿ ಅಂತಂದರೆ, ಏನೋ ಒಂದು ಸುದ್ದಿ ಬಂತು ಅಂದರೆ ಪಟ್ಟಂತ ರೀಟ್ವೀಟ್ ಮಾಡೋದು, ನಮ್ಮ ಕಮೆಂಟ್ ಮಾಡಿಬಿಡೋವಂಥದ್ದು ಮಾಡ್ತೀವಿ. ಆದರೆ ಅದನ್ನು ಸ್ವಲ್ಪ ವಿವೇಚನಾಯುಕ್ತವಾಗಿ ಮಾಡಬೇಕು ಅನ್ನುವಂಥದ್ದನ್ನು ಮಾಡಬೇಕು. ಅದಕ್ಕೆ ಅವರೊಂದು ಹಲ್ವಾ ಉದಾಹರಣೆ ಕೊಟ್ಟಿದ್ದಾರೆ. ಹಲ್ವಾ ಹಂಚಿದಾಗ ಹಲ್ವಾ ಹಂಚೋರಲ್ಲಿ ಬರೀ 2% ಜನ ಇದ್ದಾರಾ ಅಂತ ಕೇಳಿದ್ರು. ನಿರ್ಮಲಾ ಸೀತಾರಾಮನ್ ಅವರು ಹಲ್ವಾ ಹಂಚ್ತಾ ಇದ್ದಾರೆ, ಹಲ್ವಾ ತಗೊಳ್ತಾ ಇರೋರು 2% ಜನನ ಅಂತ ಕೇಳಿದ್ದಾರೆ. ಎಷ್ಟು ಸೂಕ್ಷ್ಮವಾಗಿದೆ ನೋಡಿ ವಿಚಾರ. ಅಂದರೆ ನಾನು ಹೇಳುವಂಥದ್ದು ನಮ್ಮ ಮನಸ್ಥಿತಿ ಹೇಗಿದೆ. ಹಾಗಾದರೆ 1953ರ ಮೊದಲನೇ ಚುನಾವಣೆ ಅಥವಾ 1947ರ ಮೊದಲನೇ ಸರ್ಕಾರ, ರಾಷ್ಟ್ರೀಯ ಸರ್ಕಾರ ಮೊದಲನೇದು, ಅದು ಬಂದಾಗ್ಲಿಂದನೂ ಇದೇ ಥರದ ಪರಿಸ್ಥಿತಿ ಇತ್ತಲ್ವಾ? ಆದರೆ ಈಗ ಇದು ಒಂದು ಸಂಗತಿಯನ್ನು ಯಾಕೆ ತೆಗಿತೀರಿ ನೀವು? ಇದನ್ನು ಈ 2%ನ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀರಿ, ಹೇಗೆ ತಪ್ಪಾಗಲ್ವೇನು? ಈ ಸೂಕ್ಷ್ಮತೆನ ಅಲ್ಲಿ ತಂದಿದ್ದಾರೆ. ಹಾಗೆ ಅದರಲ್ಲಿ ಚುನಾವಣಾ ಆಯೋಗ ಹೇಗೆ CBIನ ಚುನಾವಣಾ ಆಯೋಗವನ್ನು, ಸುಪ್ರೀಂ ಕೋರ್ಟ್ನ, EDಯನ್ನು ದುರ್ಬಳಕೆ ಮಾಡ್ತಾ ಇದೆ ಅನ್ನುವಂಥ ಸಂಗತಿಯನ್ನು ವಿರೋಧ ಪಕ್ಷ ಎತ್ತಾಡುತ್ತೆ. ಹಾಗಾದರೆ ನೀವ್ಯಾಕೆ ಅದನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಳ್ಳಿಲ್ಲ? ಬಳಕೆ ಮಾಡ್ಕೊಂಡಿದ್ರೆ ಎಷ್ಟು ಕೇಸ್ಗಳು ನಿಮ್ಗೆ ಹೊರಗಡೆ ಬರ್ತಾ ಇತ್ತು? ಆ ಕೇಸ್ಗಳ ಬಗ್ಗೆ ಇಷ್ಟೊತ್ತಿಗಾವಾಗಲೇ ಎಲ್ಲವೂ ತೀರ್ಮಾನ ಆಗೋಗಿರ್ತಿತ್ತಲ್ಲ. ಅಂದರೆ ನಿಮಗೆ ಇರುವಂತಹ ಸಂಸ್ಥೆಗಳನ್ನು ಸಮರ್ಥವಾಗಿ ಬಳಸ್ಕೊಂಡ್ರೇ ತಪ್ಪು ಅಂತ ಅಂದರೆ ಬಳಸ್ಕೊಳ್ಬಾರ್ದಾ? ಬಳಸ್ಕೊಳ್ಳೋದ್ರಿಂದ ತಪ್ಪಿದೆಯಾ? ಅಂದರೆ ನೀವು TN ಶೇಷನ್ ಅವ್ರ ಬಗ್ಗೆ ಉಲ್ಲೇಖ ಇದೆ. TN ಶೇಷನ್ ಅವರು ಖಡಕ್ ಅನ್ನುವಂಥದ್ದು ನಾವೆಲ್ಲ ಕೇಳಿದ್ದೀವಿ. ಆದರೆ LK ಅವರು ಅದ್ವಾನಿ ವಿರುದ್ಧ ಅವ್ರನ್ನ ಚುನಾವಣೆಗೆ ನಿಲ್ಲಿಸಲ್ವ ನೀವು? ಯಾಕೆ ನಿಲ್ಲಿಸಿದ್ರಿ? ಅವರ ಪಾಪ್ಯುಲಾರಿಟಿನ ಉಪಯೋಗಿಸ್ಕೊಳ್ಳಕ್ಕ? ಹಾಗೆಯೇ MS ಗಿಲ್ ಅವರು ಕೂಡ ಒಬ್ಬ ಸಮರ್ಥರು. ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿದ್ರಿ, ಮಂತ್ರಿ ಮಾಡಿಬಿಟ್ರಿ, ಆಮೇಲೆ ಯಾಕೆ ಮಾಡಿದ್ರಿ? ಹಾಗೆಯೇ ನವೀನ್ ಚಾವ್ಲಾ, ಇದೆಲ್ಲವೂ ಎಲೆಕ್ಷನ್ ಕಮಿಷನ್ ಮೇಲೆ ಆಪಾದನೆ ಹಾಕಿದ್ರಲ್ಲ, ವೋಟ್ ಚೋರಿ, ಎಲೆಕ್ಷನ್ ಕಮಿಷನ್ ಕೈಗೊಂಬೆ. ಅದಕ್ಕೆ ಆ ಸಂದರ್ಭದಲ್ಲಿ ಬಂದಿರುವಂಥ ಲೇಖನ ಅದ್ಭುತವಾಗಿದೆ. ನಿಜವಾಗ್ಲೂ ನಾವೆಲ್ಲರೂ ಕೂಡ ಒಂದು ರೆಡಿ ರೆಕ್ನರ್ ಥರ ಇಟ್ಕೊಳ್ಳುವಂಥದ್ದು. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಬರೀ ಅವರು ಆಪರೇಷನ್ ಸಿಂಧೂರ್ನ ಬರೆದಿಲ್ಲ. ಆಪರೇಷನ್ ಸಿಂಧೂರಿನ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆದಾಗ, ಅಲ್ಲಿ ಬಾಲಾಕೋಟ್ನಲ್ಲಿ ಅಟ್ಯಾಕ್ ಆದಾಗ, ತದನಂತರದಲ್ಲಿ ಆದಂಥ ಘಟನೆಗಳನ್ನು ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಆಪರೇಷನ್ ಸಿಂಧೂರಿನ ಇನ್ನೊಂದು ಭಾಗಕ್ಕೆ ಹೋಗ್ತಾರೆ, ಅದು ಆತ್ಮನಿರ್ಭರ ಭಾರತ ಹೇಗೆ ಅಂತ ಹೇಳ್ತಾರೆ. 2047ಕ್ಕೆ ಭಾರತವನ್ನು ಆತ್ಮನಿರ್ಭರ ಮಾಡ್ತಾ ಅಮೃತ ಕಾಲದಲ್ಲಿ ನಾವಿದ್ದೀವಿ ಅನ್ನುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಆತ್ಮನಿರ್ಭರ ಆಗಬೇಕು ಅಂತಂದರೆ ಏನೇನು ಮಿಸೈಲ್ ಇಟ್ಕೊಂಡಿದ್ದಾರೆ? ಆಕಾಶ್ ಮಿಸೈಲ್ ಇದೆ, ಬ್ರಹ್ಮೋಸ್ ಉಲ್ಲೇಖ ಆಗಿದೆ, ಬ್ರಹ್ಮೋಸ್ ಇದೆ. ಹಾಗೆಯೇ S-400ನ ಇಂಪೋರ್ಟ್ ಮಾಡಿರ್ಬೋದು ರಷ್ಯಾದ ಕೊಲಾಬ್ರೇಷನಲ್ಲಿ, ಆದರೆ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಚಿನೂಕ್ ಅಪಾಚೆ ಬಂದಿದೆ, ಅದ್ರ ಬಗ್ಗೆ ಉಲ್ಲೇಖಗಳಿವೆ. ಹಾಗೆಯೇ ಇನ್ನಿತರ ರಡಾರ್ ಸಿಸ್ಟಮ್ DRDO ಡೆವಲಪ್ ಮಾಡಿರೋದು, ಇಸ್ರೋ ಡೆವಲಪ್ ಮಾಡಿರುವಂಥದ್ದು. ಅಕಸ್ಮಾತ್ GPS ನಮಗೆ ಕೊಡಲಿಲ್ಲ ಅಂತಂದರೆ ನಮ್ಮದೇ ಆದಂಥದ್ದು ಡೆವಲಪ್ ಮಾಡಿರೋವಂಥದ್ರ ಬಗ್ಗೆ ಬರೆದಿದ್ದಾರೆ. ಇಷ್ಟೆಲ್ಲ ಸಂಗತಿಗಳನ್ನು ಒಂದು ಆಪರೇಷನ್ ಸಿಂಧೂರಿನ ಅಡಿಯಲ್ಲಿ ಅದ್ಭುತವಾಗಿ ಬರೀತಾ ಹೋಗ್ತಾರೆ. ಹಾಗೆ ಬರೀ ಇಷ್ಟಕ್ಕೆ ನಿಲ್ಲಿಸಿಲ್ಲ ಅವರು, ಕಾಂಗ್ರೆಸ್ಸಿನ ಸೋಲಿನ ಮೂಲಕ್ಕೆ ಹೋಗಬೇಕು ನೀವು ಅಂತ ಕಾಂಗ್ರೆಸ್ಗೂ ಪಾಠ ಮಾಡ್ತಾರೆ. ಕಾಂಗ್ರೆಸ್ಗೆ ಸೋಲು ಅನ್ನುವಂಥದ್ದು ಮೊದಲಿಂದ ಏನಿರಲಿಲ್ಲ. 1952ರಿಂದ 77 ತನಕ ಕಾಂಗ್ರೆಸ್ ಏನು ಸೋತಿರಲಿಲ್ಲ ಕಣ್ರಿ, ಬರೀ ಗೆಲುವಿನ ಅವ್ರದ್ದು. ಆದರೆ 77ರಲ್ಲಿ ನೀವು ಎಮರ್ಜೆನ್ಸಿ ಹಾಕಿದ್ರಿ, ಎಮರ್ಜೆನ್ಸಿ ಹೊಡೆತ ತಿಂದು ಒಳಗಡೆ ಕೊಟ್ಟೋದ್ರಿ. ಆದರೆ ತದನಂತರ ಅವ್ರು ಚಿಮ್ಮಿ ಬಂದರು, ಶ್ರೀಮತಿ ಇಂದಿರಾ ಗಾಂಧಿಯವರು.
ಆದರೆ ಆ ಚಿಮ್ಮಿ ಬರುವಂಥ ಗುಣ ಈಗ ಯಾಕಿಲ್ಲ ಅನ್ನೋಂಥದ್ದಕ್ಕೆ ಅವ್ರು ಹೇಳ್ತಾರೆ, ಪಾರ್ಲಿಮೆಂಟ್ ಒಳಗಡೆ ಒಬ್ಬ ವಿರೋಧ ಪಕ್ಷದ ನಾಯಕ ವಿಷಯಾಧಾರಿತವಾಗಿ ಮಾತನಾಡಬೇಕು, ಕಣ್ಣೊಡೆಯೋದಲ್ಲ, ಕಿಸ್ಸೊಡೆಯೋದಲ್ಲ, ಹಾಗೇನೆ ಅಪ್ಕೊಳ್ಳೋದಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ ವಿಚಾರ ಮಂಡನೆ. ಅಂದರೆ ನಾನು ಹೇಳೋವಂಥ ಈ ಸಂಗತಿಗಳನ್ನು ನಮ್ಮ ಕಣ್ಣಿಗೆ ಕಟ್ಟಿದ್ರೆ ನಾವು ಟಿ ವಿನಲ್ಲಿ ನೋಡಿರ್ತೀವಲ್ವ, ಈ ಥರ ಮಾಡಿದ್ರಲ್ವ, ಅದಕ್ಕೆ ಶಬ್ದರೂಪ ಕೊಟ್ಟಿದ್ದಾರೆ ಕಣ್ರಿ, ಶಬ್ದರೂಪ ಕೊಟ್ಟಿದ್ದಾರೆ. ಹಾಗೆಯೇ ರಾಮ ಮಂದಿರದ ಬಗ್ಗೆ ಬರ್ತಾರೆ. ರಾಮ ಮಂದಿರದ ಬಗ್ಗೆ ಬಂದು ಮಾತನಾಡುವಾಗ ರಾಮ ಮಂದಿರದ 500 ವರ್ಷದ ಇತಿಹಾಸ ಹಂಗೆ ಕಣ್ಮುಂದೆ ತಂದುಬಿಡ್ತಾರೆ. ರಾಮ ಮಂದಿರದ ಹೋರಾಟದ ನಾನಾ ಮಗ್ಗಲುಗಳು, ಅದಕ್ಕಾಗಿ ಪ್ರಾಣಾರ್ಪಣೆ ಆಗಿದ್ದು ಎಲ್ಲ ಸಂಗತಿಗಳನ್ನು ಬರುತ್ತೆ. ಹಾಗೆ ರಾಮ ಮಂದಿರದ ಜೊತೆಗೆ ಕೇಶವ ಪರಾಶರನ್ ಅವ್ರ ಬಗ್ಗೆ ಬರೀತಾರೆ. ತುಂಬ ಓದಬೇಕಾಗಿರೋವಂಥದ್ದು ರೀ ಕೇಶವ ಪರಾಶರನ್ ಬಗ್ಗೆ. 93 ವರ್ಷ ಕಾಲಿಗೆ ಚಪ್ಪಲಿ ಹಾಕದೆ ಆರ್ಗ್ಯೂ ಮಾಡ್ತಾರೆ, ನಿಂತ್ಕೊಂಡೇ ಆರ್ಗ್ಯೂ ಮಾಡ್ತಾರೆ. ಕೂತ್ಕೋ ಅಂತ ಹೇಳಿದಾಗಲೂ ಶ್ರೀರಾಮಚಂದ್ರನ ಪರವಾಗಿ ನಾನು ಈ ಕೇಸನ್ನು ಆರ್ಗ್ಯೂ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಕೂತ್ಕೊಳ್ಳಲ್ಲ ಅಂತಾರೆ. ಮತ್ತು ರಿಟೈರ್ಮೆಂಟ್ಗೆ ಹೋದವರು ವಾಪಸ್ ಬಂದು ಆರ್ಗ್ಯೂ ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿ ಮಂದಿರದ್ದು ಅವರೇ ಆರ್ಗ್ಯೂ ಮಾಡಿದ್ದು, ಇದನ್ನು ಅವರು ಆರ್ಗ್ಯೂ ಮಾಡಿದ್ದು. ಆರ್ಗ್ಯೂ ಮಾಡಿದಂಥ ಸಂದರ್ಭದಲ್ಲಿ 1 ನಯಾ ಪೈಸಾ ಹಣ ತಗೊಂಡಿಲ್ಲ ಕೇಸ್ಗೆ. ಅವರ ವ್ಯಕ್ತಿತ್ವವನ್ನು ಚಿತ್ರಿಸ್ತಾರೆ. ಕೇಶವ ಪರಾಶರನ್ ಅವರು ಕೇಸ್ ಗೆದ್ದ ನಂತರ ಮನೆಗೆ ಬಂದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಆ ಸುತ್ತಮುತ್ತಲಿದ್ದಂಥ ಕೋತಿಗಳು ಎಲ್ಲಿಂದ ಬಂದವೋ ಗೊತ್ತಿಲ್ಲ, ಅರ್ಥನ ಜೋರು ಗಲಾಟೆ ಮಾಡ್ತಾ ಇದ್ವಂತೆ. ಹನುಮಂತನಿಗೆ ಆನಂದ ಆಗಿ ಗಲಾಟೆ ಮಾಡ್ತಾ ಇದ್ವು ಅನ್ನೋಂಥ ಸಂಗತಿಗಳನ್ನು ಉಲ್ಲೇಖ ಮಾಡ್ತಾರೆ. ಇದೆಲ್ಲ ನಮ್ಮ ಕಣ್ಣಕ್ಕೆ ಕಟ್ಟಿತ್ತಲ್ವ, ಓದಿದ್ವಿ ಆಗ. ಆದರೆ ಈಗ ಅದು ನೆನಪಿದೆಯಾ? ಪರಾಶರನ್ ಅವ್ರನ್ನ ಲೇಖನಗಳನ್ನು ಮತ್ತೊಮ್ಮೆ ನೆನಪಿಸ್ಕೊಳ್ಳುವಂಥದ್ದಲ್ವಾ? ಹಾಗೆಯೇ ಇನ್ನೊಂದು ಸಂಗತಿ ಅದ್ಭುತವಾಗಿ ಬರುವಂಥದ್ದು, ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ಅವರು ಗಮನ ಕೊಡ್ತಾರೆ. ಅದರಲ್ಲಿ ಜವಾಹರ್ಲಾಲ್ ನೆಹರು ಅವ್ರನ್ನ ನೆನಪಿಸ್ಕೋತೀವಿ ಯಾಕೆ ಅಂತಾರೆ, ನೆನಪು ಮಾಡ್ಕೋಬೇಕು ಅಂತಲೂ ಹೇಳ್ತಾರೆ. ಆದರೆ ಅವ್ರು ನಡೆದಂಥದ್ರಲ್ಲಿ 1962 ಯುದ್ಧದ ಸೋಲು ಅಕ್ಸೈ ಚೀನ್ ಕೊಟ್ಟಿದ್ದು, ಅದ್ರ ಹಿಂದೆ ಇಂಡೋ ಚೀನಾ ಬಾಯಿ ಎಂದಿದ್ದು, ತದನಂತರದ ದಿನಗಳಲ್ಲಿ ಅವರು ಪ್ರತಿಯೊಂದಕ್ಕೂ ಕೂಡ ತಾನು ವ್ಯಕ್ತಿತ್ವವನ್ನು ಮೇಲೆ ಅಂತ ಹೇಳ್ತಾ ಹೇಗೆ ದೇಶವನ್ನು ಹಂತ ಹಂತವಾಗಿ ಎಡವಟ್ಟಿಗೆ ಈಡು ಮಾಡಿದ್ರು. ದೇಶ ಮೊದಲು ಅಂತ ಅಂದಿದ್ರೆ ಈ ಸಂಗತಿಗಳಾಗ್ತಿತ್ತು. ಆರ್ಟಿಕಲ್ 370 ಸ್ಕ್ರ್ಯಾಪ್ ಆಗ್ತಾ ಇತ್ತು, ಒಳ್ಳೆ ಇಲ್ಲದೆ ಇದ್ದಂಗೆ ಆಗ್ಬಿಡ್ತಾ ಇತ್ತು. ಯಾಕೆಂದರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವ್ರ ಹೋರಾಟ ಶುರುವಾಗಿದ್ದೆ, ಅದು ನಮ್ಮ ಪಕ್ಷ ಅಸ್ತಿತ್ವಕ್ಕೆ ಬಂದಿದ್ದೆ ಅಲ್ಲಿಂದ ಶುರುವಾಗಿ ಪ್ರತಿಯೊಂದು ಸಂಗತಿಯಲ್ಲೂ ಎಡವಟ್ಟು. ಮತ್ತು ಯುದ್ಧದ ಸಂದರ್ಭದಲ್ಲಿ ಕೃಷ್ಣ ಮೆನನ್ನ ಅಷ್ಟು ಸಮರ್ಥಿಸ್ಕೊಂಡಿದ್ದು ಯಾಕೆ? ಮತ್ತು ಇಷ್ಟು ಒಳ್ಳೆ ಹೆಸರು ತಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡೋವಂಥ ಸಂದರ್ಭದಲ್ಲಿ ಹರಿವಾಣದಲ್ಲಿ, ಚಿನ್ನದ ಹರಿವಾಣದಲ್ಲಿಟ್ಟು ನೀವು ವಿಶ್ವಸಂಸ್ಥೆಯ ಕಾಯಂ ಸದಸ್ಯರಾಗಿ ಅಂತ ಅಂದಾಗ ಬಿಟ್ಟುಕೊಟ್ಟಿದ್ದು ಯಾಕೆ ಕೇಳುವಂಥ ರೀತಿ ಇಲ್ಲ. ನಿಜವಾಗ್ಲೂ ಕೂಡ ಎಲ್ರಿಗೂ ಕೂಡ ಹೌದಲ್ಲ, ಇದೆಲ್ಲ ಆಯ್ತಲ್ಲ ಘಟನೆಗಳು ಕಣ್ಮುಂದೆ ಬರುತ್ತೆ. ಹಾಗೆ ನಮ್ಮ ಜೀವಕ್ಕೆ ಕಿಂಚಿತ್ತೂ ಬೆಲೆ ಇಲ್ಲ ಅಂತಾರೆ. ಎಷ್ಟು ಜನ ಸತ್ತಿದ್ದಾರೆ ದೇಶದಲ್ಲಿ? ಯಾಕೆ ಸತ್ತಿದ್ದಾರೆ? ಯಾಕೆ ಸತ್ರು? ಕಾರಣ ಏನು? ಸರ್ಕಾರನ, ಅಧಿಕಾರಿಗಳ, ವ್ಯವಸ್ಥೆನ ಪ್ರಶ್ನೆ ಮಾಡ್ತಾರೆ. ಇನ್ನಾದರೂ ಆತ್ಮಾವಲೋಕನ ಮಾಡ್ಕೋಬೇಕು ಅಂಥೇಳಿ ಕಾಂಗ್ರೆಸ್ ಹೇಳ್ತಾರೆ, ಸೋಲಿನಿಂದ ಹೊರಬನ್ನಿ, ಇನ್ನಾದರೂ ಆತ್ಮಾವಲೋಕನ ಮಾಡ್ಕೊಳ್ಳಿ, BJPಯ ಮೇಲೆ, ನರೇಂದ್ರ ಮೋದಿಯ ಮೇಲೆ ಗೆಲುವು ಸಾಧಿಸಬೇಕು ಅಂತಂದರೆ ಈ ರೀತಿ ಇದ್ದರೆ ಸಾಧ್ಯ ಆಗಲ್ಲ ಅಂತೇಳಿ ಕಿವಿ ಮಾತು ಹೇಳ್ತಾರೆ ರೀ ಅವರಿಗೆ. ಒಬ್ಬ ನಿಷ್ಪಕ್ಷಪಾತ ಲೇಖಕ ಅಂದರೆ BJPಯ ವಕ್ತಾರರಾಗಿ ಕೆಲಸ ಮಾಡ್ತಾ, ಭಾರತೀಯ ಜನತಾ ಪಾರ್ಟಿನಲ್ಲಿ 30-35 ವರ್ಷಗಳಿಂದ ಕೆಲಸ ಮಾಡ್ತಾ, ಈ ರೀತಿ ವಿರೋಧ ಪಕ್ಷವನ್ನು ಕೂಡ ನೀವು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಕೆಲಸ ಮಾಡಬೇಕು ಅಂದರೆ ಹೀಗೆ ಮಾಡಬೇಕು ಅನ್ನೋದಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ ಅದು. ಸದನ ನಡೀದೇ ಇದ್ದರೆ ವಿರೋಧ ಪಕ್ಷಕ್ಕೆ ಲಾಭ ಅನ್ನೋದನ್ನು ಕಣ್ಣಕ್ಕೆ ಕಟ್ಟೋ ರೀತಿಯಲ್ಲಿ ಹೇಳ್ತಾರೆ. ಸದನದಲ್ಲಿ ನೀವು ಹೇಗೆ ಮಾತನಾಡಬೇಕು, ಏನು ಮಾತನಾಡಬೇಕು, ಹೇಗೆ ಸರ್ಕಾರವನ್ನು ಕಟ್ ಮಾಡಬೇಕು ಅದನ್ನು ಕಲ್ತ್ಕೊಂಡು ಬನ್ನಿ ಅಂತಾರೆ. ಇದು ವಿರೋಧ ಪಕ್ಷದವ್ರ ಮೇಲೆ ಇರುವಂಥ ಪ್ರೇಮ ಅಲ್ಲ ಕಣ್ರಿ, ದೇಶದ ಮೇಲೆ ಇರುವಂಥ ಪ್ರೇಮ. ದೇಶ ಉದ್ಧಾರ ಆಗಬೇಕು ಅಂದರೆ ಆಳುವಂಥ ಪಕ್ಷಕ್ಕೆ ವಿರೋಧ ಪಕ್ಷನೂ ಒಂದು ಚಕ್ಕಡಿ ಇದ್ದಂತೆ, 2 ರಥಗಳಿದ್ದಂಥದ್ದು. ಒಂದು ರಥ ಆಳೋದಾದರೆ ಇನ್ನೊಂದು ರಥ ವಿರೋಧ. ಆ ವಿರೋಧ ಪಕ್ಷಕ್ಕೆ ತಾಕತ್ತು ಬೇಕಲ್ಲ, ಹೇಳಕ್ಕೆ ತಾಕತ್ತು ಬೇಕು ಅಂದರೆ ನನಗೆ ಯೋಗ್ಯತೆ ಬೇಕು. ವಿಶ್ವೇಶ್ವರ ಭಟ್ರು ಮಾತನಾಡ್ತಾ ಹೇಳಿದ್ರು, ಲೇಖಕರಿಲ್ಲ ಇಲ್ಲಿ ತುಂಬ ಜನ. ಹೌದು, ನಾನು ಒಬ್ಬ ಲೇಖಕ ಅಲ್ಲ, ಆದರೆ ನಾನು ಯಾವುದೇ ಲೇಖನವನ್ನು ಬಿಟ್ಟಿದ್ದೀನ ಓದೋದು ಖಂಡಿತ ಓದ್ತೀನಿ ನಾನು. ಶೇಷ ರಾಘವಾಚಾರ್ಯನ್ನು ಸೇರಿಸಿದಂತೆ ನಮ್ಮ ಮೋಹನ್ ವಿಶ್ವ ಬರೆಯುವಂಥ ಪ್ರತಿಯೊಂದಕ್ಕೂ ಕೂಡ ನನ್ನದೇ ಆದಂಥ ಪ್ರಕ್ರಿಯೆ ಇರುತ್ತೆ.
ಬರೆಯೋಕ್ಕೆ ಬರಲ್ವಾ? ಬರೆಯೋ ಪ್ರಯತ್ನ ಮಾಡಿದ್ದೀನೋ ಇನ್ನೂ ಎಲ್ಲೋಗ್ತಾ ಇಲ್ಲಿ ತನಕ ಬರೆದಿಲ್ಲ. ಹಾಗಂತೇಳಿ ನನ್ನಲ್ಲಿ ಬರಹಗಾರನಿಲ್ವಾ ನನಗೆ ಗೊತ್ತಿಲ್ಲ. ವಿಶ್ವೇಶ್ವರ ಭಟ್ರು ಬೆಂಡ್ ತಟ್ಟಿದ್ರೆ ಬರೀತೀನೇನೋ ಗೊತ್ತಿಲ್ಲ. ಹಾಗೆ ಅವರು ಇನ್ನೊಂದು ಸಂಗತಿ ಹೋಗ್ತಾರೆ, ಬಜೆಟ್ ಬಗ್ಗೆ ಮಾತನಾಡ್ತಾರೆ. ಬಜೆಟ್ ಮಾತನಾಡುವಾಗ ನಾವು ರೆಡಿ ರೆಕ್ನರ್ ಇರ್ತೀವಿ. ಅಂದರೆ ಅದ್ಭುತವಾಗಿ ನಾವು ಏನಾದರೂ ಕಟ್ಟಾಕಬೇಕು ಆಳೋ ಸರ್ಕಾರನ ಅಂತಂದಾಗ ಪ್ರತಿಯೊಂದು ಕೂಡ ದೋಷಣೆ ಮಾಡ್ತಾ ಇರ್ತಾರಲ್ಲ. ಈ ಸಿದ್ದರಾಮಯ್ಯನವ್ರು ಎದ್ದು ನಿಂತ್ಕೊಂಡ್ರು ಸಾಕು, ನೀವು ಕೊಡಲಿಲ್ಲ ಅಂತಲೇ ಇದ್ರು. ನೀವು ಕೊಡಲಿಲ್ಲ ಅಂದರೆ ನಾವೇನು ಕೊಟ್ಟಿದ್ದೀವಿ ಅನ್ನೋಂಥ ಸಂಗತಿನ ಅವ್ರು ಬಜೆಟ್ನಲ್ಲಿ ಬರೀತಾರೆ. ಕೇಂದ್ರದಿಂದ ಏನೇನೆಲ್ಲ ಬಂದಿದೆ ಅದನ್ನು ಇಲ್ಲ ಅಂತ ಹೇಗೆ ಹೇಳ್ತಾ ಇದ್ದಾರೆ, ಇಲ್ಲ ಅಂತ ಹೇಳೋದಕ್ಕೆ ಇವ್ರಿಗೆ ಮುಖ ಆದರೂ ಹೇಗೆ ಬಂತು, ಇವ್ರ ನಾಲ್ಗೆ ಆದರೂ ಹೇಗೆ ಬಂತು ಅನ್ನೋದನ್ನು ಬರೀತಾರೆ. ಹಾಗೆ ವಾಜಪೇಯಿ ಅವ್ರದನ್ನ ಸುವರ್ಣ ಯುಗ ಅಂತಾರೆ ಕಣ್ರಿ. ಯಾಕೆಂದರೆ ಇವರು ಅನಂತಕುಮಾರ್ ಅವರ ಜೊತೆಯಲ್ಲೇ ಕೆಲಸ ಮಾಡಿದಂಥವ್ರು, ಯುವ ಮೋರ್ಚಾದ ಜವಾಬ್ದಾರಿ ಇದ್ದಂಥವ್ರು. ಆ ಸಂದರ್ಭದಲ್ಲಿ ಇತ್ತಲ್ಲ BJPಗೆ ಬೆಂಗಳೂರು ಅಂತ ನೆನೆಸ್ಕೊಂಡ್ರೆ ನಮ್ಮ ರಾಮಚಂದ್ರೇಗೌಡರು ನೆನಪಾಗ್ತಾ ಇದ್ರು, ಕೈಲಾಶ್ ಅವ್ರು ನೆನಪಾಗ್ತಾ ಇದ್ರು, ಹಾಗೆಯೇ ನಮ್ಮ ಸುರೇಶ್ ಕುಮಾರ್ ಅವ್ರು ನೆನಪಾಗ್ತಾ ಇದ್ರು. ಪೇಪರ್ ತೆಗೆದ್ರೆ ಇವ್ರು 3 ಫೋಟೋ ಇರೋದು ದಿನ ಬೆಳಗಾದರೆ. ಅದಾದ ನಂತರ ಆ ಜಾಗನ ಆಕ್ರಮಿಸಿದವರೇ ನಮ್ಮ ಪ್ರಕಾಶ್ ಯುವ ಮೋರ್ಚಾ ಅಧ್ಯಕ್ಷದಾಗ ದಿನ ಒಂದು ಹೋರಾಟ, ದಿನ ಒಂದು ಸುದ್ದಿ ಪೇಪರ್ನಲ್ಲಿ. ಆ ಎಲ್ಲ ಹೋರಾಟಗಳ ಜೊತೆಗೆ ಅವ್ರಿಗೆ ರಾಜಕೀಯ ಭವಿಷ್ಯವೂ ಇತ್ತು. ಅವರು ಕಾರ್ಪೊರೇಷನ್ ಚುನಾವಣೆ ಟಿಕೆಟ್ ಕೊಟ್ಟಿದ್ವಿ ಅವ್ರಿಗೆ. ಅದೃಷ್ಟ ಯಾರ ಕಡೆ ಇತ್ತೋ ಗೊತ್ತಿಲ್ಲ, ಅವ್ರು ಗೆದ್ದು ಬರಲಿಲ್ಲ. ಯಾಕೆಂದರೆ ತುಂಬ ಜನಕ್ಕೆ ಕಾರ್ಪೊರೇಷನ್ಗೆ ಬಂದರೆ ಪ್ರಕಾಶ್ ಶೇಷರಾಘವಾಚಾರ್ಯನ ಎದುರಿಸೋದು ಹೆಂಗೆ ಅನ್ನೋಂಥ ಭಯ ಇತ್ತು. ಆಳೋರ್ಗೂ ಅಷ್ಟೇ, ವಿರೋಧದವ್ರಿಗೂ ಅಷ್ಟೇ. ಏನಾಯ್ತೋ ಗೊತ್ತಿಲ್ಲ, ಅವ್ರ ಅದೃಷ್ಟ ನೆಟ್ಟಿಗಿರಲಿಲ್ಲ, ಅವ್ರು ಅಲ್ಲಿಗೆ ಹೋಗಲಿಲ್ಲ. ಇಲ್ಲದೆ ಇದ್ದಿದ್ರೆ ಮೇಯರ್ ತನಕ ಹೊರಟೋಗ್ಬಿಟ್ಟಿರ್ತಿದ್ರು. ಸಾಮರ್ಥ್ಯದಲ್ಲಿ ಅವ್ರೇನು ಕಡಿಮೆ ಇಲ್ಲ, ಮಹಾನ್ ಸಾಮರ್ಥ್ಯವಂತ. ಆದರೆ ಅವರ ಸಾಮರ್ಥ್ಯ ಸರಿಯಾದಂಥ ಸಂದರ್ಭದಲ್ಲಿ ಪ್ರಕಟ ಆಗಬೇಕು ಅಂತ ಅಂದಾಗ ನಮ್ಮ ವಿಶ್ವನಾಥ್ ಅವ್ರು ಹೇಳ್ದಂಗೆ ಅವಕಾಶ ಕೊಟ್ಟಿದ್ವಿ ವಿಶ್ವನಾಥ್ ಅವರೇ. ಆದರೆ ಅವಕಾಶ ಸರಿಯಾಗಿ ಮೊಟ್ಟೆ ಹೊಡೆದು ಮರಿ ಆಗಲಿಲ್ಲ. ಅದೇ ಟೈಮ್ನೆಲ್ಲ ಬಿಟ್ಟೋಯ್ತು. ಸೊ ಹೀಗಾಗಿ ಆ ವಾಜಪೇಯಿ ಅವರ ಒಡನಾಟವನ್ನು ತುಂಬ ಚೆನ್ನಾಗಿ ಹಂಚ್ಕೊಂಡಿದ್ದಾರೆ. ವಾಜಪೇಯಿಯವರು ಆ ಪತ್ರಿಕಾಗೋಷ್ಠಿ ನಡೆಸಿದ್ರು. ಆ ಪತ್ರಿಕಾಗೋಷ್ಠಿನಲ್ಲಿ ಅನಂತಕುಮಾರ್ ಅವರು ನಮಗೆ ಅದನ್ನು ಪತ್ರಿಕೆಗಳಿಗೆ ಬ್ರೀಫ್ ಮಾಡು ಅಂದರು. ಆಗ ನನಗಾದಂಥ ಆನಂದ, ನಾನು ಬ್ರೀಫ್ ಮಾಡಿದಂಥ ರೀತಿ, ಅದು ನಾನು ಮಾರನೇ ದಿನ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಂಥ ರೀತಿ ನನ್ನನ್ನು ತುಂಬ ಮೇಲೆತ್ತರಕ್ಕೆ ತಗೊಂಡೋಯ್ತು. ಆವತ್ತಿನ ದಿನಗಳು ಕರ್ನಾಟಕಕ್ಕೆ ಸುವರ್ಣ ಯುಗ ಅಂತ ಬರೀತಾ, ಕರ್ನಾಟಕಕ್ಕೆ ಏನೇನು ಬಂತು ಅಂತ ಬರೀತಾರೆ. ಇದು ಪ್ರತಿಯೊಬ್ಬರೂ ಕೂಡ ತಗೊಂಡು ಓದುವಂಥ ಪುಸ್ತಕ, ಹಂಚುವಂಥ ಪುಸ್ತಕ. ವಿಶ್ವನಾಥ್ ಅವ್ರು ಮಾತನಾಡಿದಾಗ 1000 ಪ್ರತಿ ತಗೋಬೇಕು ಅನ್ನಲ್ಲ, ಅದು ವಿಶೇಷ ಏನೂ ಇಲ್ಲ. ಕೆಂಪೇಗೌಡ ಜಯಂತಿ ಇದೆ 27ನೇ ತಾರೀಕು. ಇಲ್ಲಿರುವಂಥವ್ರು ತುಂಬ ಜನಕ್ಕೆ 100 ಪ್ರತಿಗಳನ್ನ ತಗೊಳ್ಳೋ ತಾಕತ್ತಿದೆ. ತಗೊಂಡು ಈ ಪುಸ್ತಕವನ್ನು ಒಂದು ರೆಡಿ ರೆಕರ್ನರ್ ಥರ ಮತ್ತೆ ಕಣ್ಣಾಡಿಸ್ತಾ, ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ತಾ, ನಮ್ಮ ನಾಲಿಗೆ ಮೇಲೆ ನಳಿಬೇಕು, ನಮ್ಮ ಸ್ಮೃತಿ ಪಟಲದಲ್ಲಿ ವಿಷಯ ತಟ ಅಂತ ಓಡಾಡ್ತಾ ಇರಬೇಕು. ನೀವೆಲ್ಲರೂ ಕೂಡ ಮಾತುಗಾರರೇ. ಇಲ್ಲಿರುವಂಥವ್ರೆಲ್ಲರೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಇದ್ರಿ ಅಂದರೆ ಬರಹಗಾರರು ಇಲ್ಲದೆ ಇರ್ಬೋದು, ಆದರೆ ಅದ್ಭುತ ವಾಗ್ಮಿಗಳು. ಎಲ್ಲರೂ ನಾಲ್ಗೆ ಮೇಲೂ ಮಹಾತಾಯಿ ಸರಸ್ವತಿ ನಲ್ದಾಡ್ತಾ ಇದ್ದಾಳೆ. ಮಹಾನ್ ಸಾಮರ್ಥ್ಯವಂತರು, ಶಕ್ತಿವಂತರು. ನೀವೆಲ್ಲರೂ ಕೂಡ ಈ ಪುಸ್ತಕವನ್ನು, ಶೇಷರಾಘವಾಚಾರ್ಯ ಅವರು ಬಿಡುಗಡೆಗೊಳಿಸಿರುವಂಥ ಪುಸ್ತಕವನ್ನು ತಗೊಂಡು ದೊಡ್ಡ ಪ್ರಮಾಣದಲ್ಲಿ ಓದುತ್ತಾ, ಹಂಚ್ತಾ, ಸಮಾಜದಲ್ಲಿ ನರೇಂದ್ರ ಮೋದಿಯವರು ಮಾಡಿರುವಂತಹ ಕೆಲಸಗಳು ನನಗೆ ಇದು ಸಕಾರಾತ್ಮಕವಾಗಿ ಬರೆದಿರುವಂತಹ ಒಂದು ಪುಸ್ತಕ ಅಂತ ನಾನು ಅನ್ಕೋತೀನಿ. ನಾನು ಅಂದ್ಕೊಂಡಿರೋವಂಥದ್ದು ವಿಕಸನಗೊಳ್ಳುತ್ತಾ ಬೆಳೆಯೋದು, ವಿಕಸನಗೊಳ್ಳುತ್ತಾ ಸಕಾರಾತ್ಮಕ ಚಿಂತನೆಯನ್ನು ಸಮಾಜದಲ್ಲಿ ಹರಡುತ್ತಾ, ರಾಜಕೀಯ ವ್ಯಕ್ತಿಗಳೂ ಕೂಡ ಸಮಾಜವನ್ನು, ದೇಶವನ್ನು ಆದ್ಯತೆಯ ಮೇರೆಗೆ ತಮ್ಮ ಕ್ಷೇತ್ರಗಳಲ್ಲಿ, ತಮ್ಮ ಜಾಗಗಳಲ್ಲಿ ಹೇಗೆ ಬದಲಾಯಿಸಬಹುದು ಅನ್ನುವಂಥದ್ದಕ್ಕೆ ಉತ್ತಮವಾದಂಥ ಲೇಖನಗಳು ಏನು ಪ್ರಕಟ ಆಗಿತ್ತೋ ಅದನ್ನೆಲ್ಲವನ್ನು ಸಮಗ್ರವಾಗಿ ಒಂದು ಪುಸ್ತಕದ ರೂಪದಲ್ಲಿ ತಂದಿದ್ದಾರೆ.